ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟೊಮೊಟೊಕಾಯಿ ಚಟ್ನಿ ಯಾವ ರೀತಿ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಹಸಿಮೆಣಸಿಕಾಯನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಖಾರ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕಿ, ಖಾರ ಇಲ್ಲ ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಈಗ ಆಯಿಲಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮೆಣಸಿನ್ಕಾಯನ್ನು ಎತ್ತಿಟ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋಂಥ ಟೊಮೊಟೊ ಕಾಯಿ, ಸ್ವಲ್ಪ ಕಾಯಿ ಅಥವಾ ಹಣ್ಣಿಗೆ ಬಂದಿರೋಂಥ ಟೊಮೊಟೊ ಆದರೂ ಸಾಕು, ಅವುಗಳನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ದಾರ್ಗಾಯಿ ಅಂತ ಇರೋವಂಥ ಟೊಮೊಟೊ ಅಥವಾ ಕಾಯಿನ ಆಗಿರ್ಬೋದು, ಸ್ವಲ್ಪ ಬಲ್ತಿರೋ ಅಂಥ ಟೊಮೊಟೊ ಕಾಯಿ ಆಗಿರಬೇಕು. ಅವನ್ನ ಹುಳಿಯನ್ನು ಚೆನ್ನಾಗಿ ತೆಗೆದ್ಬಿಟ್ಟು ಬರೀ ಸಿಪ್ಪೆ ಮಾತ್ರನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಈ ಥರ ನೋಡಿ, ಅದರಲ್ಲಿರ್ತಕ್ಕಂಥ ಹುಳಿ ಅಂಶನೆಲ್ಲ ತೆಗಿಬೇಕು. ಅದಾದ ನಂತರ ದಪ್ಪ ಸಿಪ್ಪೆ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ. ಈಗ ಟೊಮೊಟೊ ಫ್ರೈ ಆಗೋದಕ್ಕೆ ಮುಂಚೆ ಅದು ಫ್ರೈ ಆಗೋ ತನಕ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ. ಹುರಿದಿರೋ ಅಂಥ ಮೆಣಸಿನ್ಕಾಯಿ ಜೊತೆಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಸ್ವಲ್ಪ ಬೆಲ್ಲ, ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಕಾಯಿ ಕಡಲೆ ಸ್ವಲ್ಪ ಕಡಿಮೆ ಹಾಕಿ, ಜಾಸ್ತಿ ಹಾಕಬೇಡಿ. ಈಗ ನೋಡಿ, ರುಬ್ಕೊಂಡಿದ್ದೀನಿ ಇದನ್ನು. ಈಗ ಟೊಮೊಟೊ ಫ್ರೈ ಆಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ನಾವೆಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅವು. ನೋಡಿ, ಈಗ ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಟೊಮೊಟೊಯಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂತಹ ಅನುಕೂಲತೆಗಳ ಬಗ್ಗೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಇದರಿಂದ ಅಷ್ಟೇ ಅಲ್ಲದೆ ನಮ್ಮ ಚರ್ಮದ ಕಾಂತಿ ಕೂಡ ಈ ಟೊಮೊಟೊಯಿಂದ ಹೊಳಪು ಬರುತ್ತೆ. ಆಮೇಲೆ ರೇಟ್ ಕಡಿಮೆ ಇದ್ದಾಗ ಟೊಮೊಟೊ ಜಾಸ್ತಿ ತೊಗೊಳ್ತೀವಲ್ವ, ಆ ಟೈಮಲ್ಲಿ ಹಣ್ಣಿನ ಬದಲು ಈ ಥರ ಕಾಯಿ ತೊಗೊಂಡು ಚಟ್ನಿ ಮಾಡಿದರೆ ಇದು ಮುದ್ದೆ, ಚಪಾತಿ, ಅನ್ನ ಮೂರಕ್ಕೂ ಕೂಡ ಸೂಪರಾಗಿರೋ ಕಾಂಬಿನೇಷನ್ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಫ್ರೈ ಮಾಡೋದು ಮಾತ್ರ ನೀಟಾಗಿ ಫ್ರೈ ಮಾಡಬೇಕು. ಟೊಮೊಟೊನ ಹುಳಿ ತೆಗೆಯೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ನೀಟಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ನೀರಿನಂಶ ಎಲ್ಲ ಬತ್ತಿ ಫ್ರೈ ಆಗಿದೆ. ಈಗ ಇದನ್ನು ರುಬ್ಬಿರೋಂಥ ಮಸಾಲೆ ಜೊತೆಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಇದನ್ನು ಜೊತೆಗೆ ಹಾಕಿ ಫಸ್ಟ್ಗೆ ಅದ್ರ ಜೊತೆಗೇ ಮಿಕ್ಸಿಗೆ ಹಾಕ್ಬೋದಿತ್ತು. ಆದರೆ ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ನಂತರ ಬೆಳ್ಳುಳ್ಳಿ ಮತ್ತು ಈ ಫ್ರೈ ಆಗಿರೋಂಥ ಟೊಮೊಟೊನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಾರ್ದು ಇದನ್ನು, ಆವಾಗಲೇ ಚಟ್ನಿ ಟೇಸ್ಟಾಗಿರೋದು. ನೋಡಿ, ಈ ಥರ ಕೊನೆಯಲ್ಲಿ ಟೊಮೊಟೊವನ್ನು ಬೆಳ್ಳುಳ್ಳಿನ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಸಿಡಿಸಿ, ಇದು ಒಗ್ಗರಣೆ ಕೂಡ ಈ ಚಟ್ನಿಗೆ ತುಂಬ ಇಂಪಾರ್ಟೆಂಟು. ಒಗ್ಗರಣೆ ಕೊಟ್ಟಿಲ್ಲ ಅಂದರೆ, ಅದು ಬಿಸಿ ಮಾಡಿಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಫ್ರೈ ಮಾಡೋದು ಹದವಾಗಿದ್ದಾಗ, ಒಗ್ಗರಣೆದು ಕೂಡ ಹದವಾಗಿದ್ದಾಗ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಎರಡನ್ನೂ ಕೂಡ ಹಾಕಿ ಒಗ್ಗರಣೆ ಮಾಡೋದನ್ನ. ಈಗ ಒಗ್ಗರಣೆ ಫ್ರೈ ಆದ ನಂತರ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕಬೇಕು. ನೋಡಿರಿ, ಡಿಫ್ರೆಂಟಾಗಿರೋ ಅಂಥ ಚಟ್ನಿ ಇದು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮತ್ತು ಇನ್ನೊಂದು ಸರಿ ಮಾಡಿದರೆ ಇನ್ನೊಂದು ಸರಿ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಅನ್ನ ಮತ್ತು ತುಪ್ಪದ ಜೊತೆಗೆ ಈ ಚಟ್ನಿ ಕಾಂಬಿನೇಷನ್ ಎಷ್ಟು ಸೂಪರಾಗಿರುತ್ತೆ ಅಂದರೆ
ಸ್ವಲ್ಪ ಊಟ ಮಾಡ್ಬೇಕು ಅಂದ್ಕೊಂಡಿರೋರು ಮತ್ತು ಇನ್ನೂ ಒಂದು ಸ್ವಲ್ಪ ಊಟ ಮಾಡ್ಬೇಕಂತ ಕೇಳ್ತಾರೆ. ಆ ರೀತಿ ಇರುತ್ತೆ ಟೇಸ್ಟು. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕಿದ್ದೀನಿ. ಆ ಮಸಾಲೆ ರುಬ್ಬಿರೋ ಅಂಥ ಜಾರಲ್ಲಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ತೊಳೆದು ಕೂಡ ಚಟ್ನಿಗೆ ನೀರನ್ನು ಆ್ಯಡ್ ಮಾಡಬಹುದು. ನೋಡಿ, ಈಗ ತೀರಾ ಗಟ್ಟಿಯಾಗಿ ಚಟ್ನಿ ಇರೋದು ಬೇಡ, ಯಾಕೆಂದರೆ ಸ್ವಲ್ಪ ಬಿಸಿ ಮಾಡಬೇಕು, ಅದು ಚೆನ್ನಾಗಿ ಕುದಿಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಜಾರ್ ತೊಳೆದು ಆ್ಯಡ್ ಮಾಡ್ಬೋದು. ಇದಾದ ನಂತರ ನೋಡಿ, ಕೊನೆಯಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕದು. ಲೋ ಫ್ಲೇಮಲ್ಲಿ ಚಟ್ನಿನ ಕುದಿಸ್ಬೇಕು. ಈ ಚಟ್ನಿ ಕುದಿಸೋದ್ರಿಂದನೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಕಾಯಿಗಳು, ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಲ್ಲ, ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಕಡಲೆ, ಒಗ್ಗರಣೆ ಕರಿಬೇವು, ಈರುಳ್ಳಿ ಮತ್ತು ಎಣ್ಣೆ, ಸಾಸಿವೆ, ಇದ್ರ ಜೊತೆಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ. ಇಷ್ಟನ್ನು ಕೂಡ ಸಾಮಗ್ರಿಗಳು ಸಾಕು.